ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮಃ. ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ. ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ನಾನಿವಾಗ ಮಕರ ರಾಶಿಯ 2026 ಜನವರಿ ಭವಿಷ್ಯವನ್ನು ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ. ಮತ್ತು ಎಲ್ಲರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಬನ್ನಿ ನೋಡೋಣ 2026 ಮಕರ ರಾಶಿ ಭವಿಷ್ಯ ಹೇಗಿದೆ ಅನ್ನೋದನ್ನು. ಮಕರ ರಾಶಿಯ 2026 ವರ್ಷ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ ಸ್ನೇಹಿತರೆ. 2026 ಜನವರಿ 1ರಿಂದ 2026 ಡಿಸೆಂಬರ್ 31ರವರೆಗೆ ವರ್ಷ ಭವಿಷ್ಯ. ನಮಗೆಲ್ಲ ಯುಗಾದಿ ಹಬ್ಬ ಅನ್ನುವಂಥದ್ದು ಹೊಸ ವರ್ಷ, ಹೊಸ ಹರುಷ. ಸಾಧಾರಣವಾಗಿ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ನಮಗೆ ಯುಗಾದಿ ಹಬ್ಬ ಬರುತ್ತೆ. ಅದೇ ನಮಗೆ ಹೊಸ ವರ್ಷ. ಅವತ್ತೇ ನಾವು ಆಚರಣೆ ಮಾಡಬೇಕು. ನಮ್ಮ ಶಾಸ್ತ್ರ ಇರೋದೇ ಅವಾಗ. ಆದರೆ ಇತ್ತೀಚಿನ ದಿನಗಳಲ್ಲಿ ನ್ಯೂ ಇಯರ್ ಅನ್ನುವಂತಹ ಒಂದು ಪದ್ಧತಿಗೆ ನಾವು ಸ್ವಲ್ಪ ಮಾರಿ ಹೋಗಿರೋದ್ರಿಂದ ಪ್ರೇಕ್ಷಕರ ಅಂದರೆ ತಮ್ಮೆಲ್ಲರ ಒತ್ತಾಯದ ಮೇರೆಗೆ ಜನವರಿ 1ರಿಂದ ಈ ವರ್ಷ ಭವಿಷ್ಯ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸರಿ, ಹಾಗಾದರೆ ಹೇಗಿದೆ 2026ರಲ್ಲಿ ಮಕರ ರಾಶಿಯವರಿಗೆ? ಸಿಹಿ ಕಹಿನ ಯಾವ ಥರ ಪಾಸಿಟಿವ್ಸ್ ನೆಗೆಟಿವ್ಸ್ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಆಗಿ ನೋಡಿಕೊಂಡು ಬಂದ್ಬಿಡೋಣ ಬನ್ನಿ ಸ್ನೇಹಿತರೆ. ಪ್ರಮುಖವಾಗಿ ದೊಡ್ಡ ದೊಡ್ಡ ಬದಲಾವಣೆಗಳು ಏನಾದರೂ ಈ ವರ್ಷದಲ್ಲಿ ಇದೆ ಅಂದರೆ ಒಂದೇ ಒಂದು ಇದೆ. ಜೂನ್ 2ನೇ ತಾರೀಕು ಗುರು ತಮ್ಮ ಸ್ಥಾನವನ್ನು ಬದಲಾವಣೆ ಮಾಡ್ತಾ ಇದ್ದಾರೆ. ಮಕರ ರಾಶಿಗೆ 6ನೇ ಮನೆಯಲ್ಲಿದ್ದಂತಹ ಗುರು ಈಗ ಪ್ರಸ್ತುತ 6ನೇ ಮನೆಯಲ್ಲಿ ಇದ್ದಾರೆ. 6ನೇ ಮನೆಯಲ್ಲಿ ಇರ್ತಕ್ಕಂಥ ಗುರು 7ನೇ ಮನೆಗೆ ಬರ್ತಾರೆ. ಯಾವಾಗ? ಜೂನ್ 2ನೇ ತಾರೀಕು ಬರ್ತಾರೆ. ಜೂನ್ 2ನೇ ತಾರೀಕು 7ನೇ ಮನೆಗೆ ಗುರು ಬಂದ ಮೇಲೆ ನಿಮಗೆ ಅತ್ಯಂತ ಬಲಿಷ್ಠವಾದ ಸಮಯ ಅನ್ನುವಂಥದ್ದು ಪ್ರಾರಂಭವಾಗುತ್ತೆ. ಇದೊಂದು ಮೊದಲನೇ ಬದಲಾವಣೆ. ಇನ್ನೊಂದು ಬದಲಾವಣೆ ಇದೆ, ಅದು ಡಿಸೆಂಬರ್ 7ನೇ ತಾರೀಕು ರಾಹು ಹಾಗೂ ಕೇತುವಿನ ಬದಲಾವಣೆ. ಈ ಬದಲಾವಣೆ ಆಗುವಷ್ಟೊತ್ತಿಗೆ ನಿಮಗೆ 2026 ಕಂಪ್ಲೀಟ್ ಆಗೋಗಿರುತ್ತೆ. ಈ ಒಂದು 23 ದಿನ ಇರುತ್ತೆ. ಅದು 2027ರ ವರ್ಷ ಭವಿಷ್ಯಕ್ಕೆ ಬಂದುಬಿಡುತ್ತೆ ಸ್ನೇಹಿತರೆ. ಈ ವರ್ಷ ಶನಿ ನಿಮಗೆ 3ನೇ ಮನೆಯಲ್ಲಿ ಕೂತ್ಕೊಂಡಿರ್ತಾರೆ. ರಾಹು 2ನೇ ಮನೆಯಲ್ಲಿ ಕೂತ್ಕೊಂಡಿರ್ತಾರೆ. ಕೇತು 8ನೇ ಮನೆಯಲ್ಲಿ ಕೂತಿರ್ತಾರೆ. ಇದರಲ್ಲಿ ಏನು ವ್ಯತ್ಯಾಸನೇ ಇಲ್ಲ. ಆದರೆ ಒಂದೇ ಒಂದು ದೊಡ್ಡ ಬದಲಾವಣೆ, 6ನೇ ಮನೆಯಲ್ಲಿ ಇರುವಂಥ ಗುರು 7ನೇ ಮನೆಗೆ ಬರ್ತಾರೆ. ಅದು ಜೂನ್ 2ನೇ ತಾರೀಕಿಗೆ ಬರ್ತಾರೆ. ಅಲ್ಲಿವರೆಗೂ ನಾವು ಸ್ವಲ್ಪ ಕಾಯಬೇಕು, ತಾಳ್ಮೆಯಿಂದ ಕಾಯಬೇಕಾಗುತ್ತೆ. ನಮ್ಮ ಸಮಯ ಒಳ್ಳೆಯ ಸಮಯಕ್ಕೆ ನಾವು ಕಾಯಬೇಕಾಗುತ್ತೆ. ಸರಿ, ಹಾಗಿದ್ರೆ ಈ ವರ್ಷ ಭವಿಷ್ಯದ ಫಲ ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದನ್ನು ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ. ಮೊದಲನೆಯದಾಗಿ ಎಜುಕೇಷನ್ ಅಂದರೆ ವಿದ್ಯಾಭ್ಯಾಸ. ಮಕರ ರಾಶಿಯವರಿಗೆ ಸದ್ಯದ ಪ್ರಮಾಣದಲ್ಲಿ ವಿದ್ಯಾಭ್ಯಾಸದಲ್ಲಿ ಮಧ್ಯಮ ಫಲ, ಬ್ಯಾಲೆನ್ಸ್ ಫಲ ಸಿಗ್ತಾ ಇದೆ. ಅಂದರೆ 50% ಅಲ್ಲಿದೆ. ಅಂದರೆ ಈ ವರ್ಷ 2026 ಮಾರ್ಚ್ ಏಪ್ರಿಲಲ್ಲಿ ಅಥವಾ ಫೆಬ್ರವರಿಯಲ್ಲಿ ಬರುವಂತಹ ಎಕ್ಸಾಮ್ ಏನಿದೆ, ಈ ಗೌರ್ಮೆಂಟ್ ಎಕ್ಸಾಮ್ ಆಗಿರ್ಬೋದು, SSLC, PUC, PhD, ಪೋಸ್ಟ್ ಗ್ರ್ಯಾಜುಯೇಷನ್, ಡಿಗ್ರಿ ಸಂಬಂಧಪಟ್ಟಂಥ ಯಾವುದೇ ಎಕ್ಸಾಮಿನೇಷನ್ಸ್ ಆದರೂ ಕೂಡ ಮಧ್ಯಮವಾದ ಫಲ ಅನ್ನುವಂಥದ್ದನ್ನು ಹೇಳಬಹುದು. ಉತ್ತಮ ಇಲ್ಲ. ಆದರೆ ಜೂನ್ 2ನೇ ತಾರೀಕು ನಂತರ ಗುರು ತಮ್ಮ ಸ್ಥಾನವನ್ನು ಬಲಿಷ್ಠ ಪಡ್ಕೊಂಡು ಸಪ್ತಮ ದೃಷ್ಟಿ ನಿಮ್ಮ ರಾಶಿ ಮೇಲೆ ಬೀಳಿಸುವುದರಿಂದ ಜೂನ್ 2ನೇ ತಾರೀಕು ನಂತರ ವಿದ್ಯಾಭ್ಯಾಸಗಳಲ್ಲಿ ಹೆಚ್ಚಿನ ಒಂದು ಉಪಯೋಗ ನಿಮಗಿದೆ. ವಿದೇಶಿ ವಿದ್ಯಾಭ್ಯಾಸಕ್ಕೆ ತುಂಬ ಅನುಕೂಲ ಆಗುತ್ತೆ. ಮಕರ ರಾಶಿಯವರಿಗೆ ವಿದೇಶದಲ್ಲಿ ಓದುವಂಥ ವಿದ್ಯಾರ್ಥಿಗಳಿಗೆ ತುಂಬ ಸಪೋರ್ಟನ್ನು ಕೊಡ್ತಾರೆ. ಹಾಗೆ ಸ್ವದೇಶದಲ್ಲಿ ಓದುವಂಥವರಿಗೂ ಸಪೋರ್ಟ್ ಕೊಡ್ತಾರೆ. ಅದರಲ್ಲಿ ದೊಡ್ಡ ವ್ಯತ್ಯಾಸ ಏನಿಲ್ಲ. ಗುರು ನೋಡಿದರೆ ಕೋಟಿ ಪುಣ್ಯ. ಅಂದರೆ ಗುರುವಿನ ನೇರ ದೃಷ್ಟಿ ಮಕರ ರಾಶಿಯವರ ಮೇಲೆ ಬೀಳೋದ್ರಿಂದ ಜೂನ್ 2ನೇ ತಾರೀಕು ನಂತರ ವಿದ್ಯಾ ಕ್ಷೇತ್ರದಲ್ಲಿ ಅತ್ಯಂತ ಶ್ರೇಷ್ಠ ಸಾಧನೆಗೆ ಅಥವಾ ಅತ್ಯಂತ ಶ್ರೇಷ್ಠ ಒಂದು ಸಮಯಕ್ಕೆ ನೀವು ಬರೋದ್ರಲ್ಲಿ ಸಂದೇಹವೇ ಇಲ್ಲ. ಹಾಗಾಗಿ ಪ್ರಿಪೇರ್ ಆಗಿ. ಫಸ್ಟ್ ಒಂದು 5 ತಿಂಗಳು ಮೇ ಎಂಡ್ವರೆಗೂ ನಿಮಗೆ ಸಾಧಾರಣವಾಗಿರುತ್ತೆ, ಅಂದರೆ ಮಧ್ಯಮವಾಗಿರುತ್ತೆ. ಅದಾದ ನಂತರ ಬಹಳ ಉತ್ತಮ ಫಲವನ್ನು ನಿರೀಕ್ಷಿಸಬಹುದು, ಅಂದರೆ ಅಪೇಕ್ಷಿಸಪಡಬಹುದು. ಎಜುಕೇಷನಲ್ಲಿ ಯಾವುದೇ ಪರಿಹಾರಗಳು ಖಂಡಿತ ಬೇಕಾಗಿಲ್ಲ. ಇನ್ನು 2ನೇ ಜಾಬ್ ಅಂದರೆ ನಿಮ್ಮ ಒಂದು ಜಾಬ್ ಅಂದರೆ ಉದ್ಯೋಗ, ಕರ್ಮ ಅಂತ ಹೇಳ್ತೀವಿ ನಾವು. ಕರ್ಮ ಅಂತಂದರೆ ನಾವು ಜಾಬ್, ಕರ್ಮಕಾರಕ ಯಾರು ಅಂದರೆ ಶನಿ ಪರಮಾತ್ಮ. ಈ ವರ್ಷ ಪೂರ್ತಿ 3ನೇ ಮನೆಯಲ್ಲೇ ಇರ್ತಾರೆ. ಏನು ಫಲ ಹಾಗಾದರೆ? ಏನು ಹೇಳುತ್ತೆ? ಧೈರ್ಯಂಚ ವೀರ್ಯ ಬಲಮೂಲ ಫಲಶಲಾನಿ ವಕ್ಷ ತೃತೀಯ ಭವನ ಕ್ರಮಶೋಕಿಲಾನಿ. ಶನಿ ತೃತೀಯದಲ್ಲಿರುವಾಗ ತುಂಬ ಬಲಿಷ್ಠವಾದ ಸ್ಥಾನ.
ನಿಮ್ಮ ರಾಶಾಧಿಪತಿ ಯಾರು ಹೇಳಿ? ಶನಿ ಪರಮಾತ್ಮ. ನಿಮಗೇನಾದರೂ ಸಾಡೆ ಸಾತಿ ಇದೆಯಲ್ಲ, ಅರ್ಧಾಷ್ಟಮ, ಅಷ್ಟಮ, ಪಂಚಮ, ಸಪ್ತಮ ಯಾವುದೇ ಶನಿ ಸಂಬಂಧಪಟ್ಟಂಥ ಕಾಟ ನಿಮಗಿಲ್ಲ. ಮಕರ ರಾಶಿಯವರಿಗೆ 2026ರಲ್ಲಿ ತುಂಬ ಅದ್ಭುತವಾದಂಥ ಸಂದರ್ಭ. ತೃತೀಯ ಶನಿ ಗೋಚರದಲ್ಲಿ ಸಪ್ತಮ ಅಂದರೆ ಸಂಪತ್ತನ್ನು ವೃದ್ಧಿ ಮಾಡ್ತಾರೆ. ಮನೆ, ಮಠ, ಮಂದಿರ ಅಥವಾ ನಿಮ್ಮ ಒಂದು ಧನ ಅಪೇಕ್ಷೆ ಸಂಪತ್ತು, ಗುಣವುಳ್ಳ ತುಂಬ ಒಳ್ಳೆಯ ಗುಣ, ಸಾತ್ವಿಕ ಗುಣವನ್ನು ಕೊಡ್ತಾರೆ. ತುಂಬ ಬುದ್ಧಿವಂತರಾಗ್ತೀರಾ, ಪರಾಕ್ರಮಶಾಲಿ ಆಗ್ತೀರಾ. ಬಹಳ ಸಿಂಪಲ್ ಆಗಿ ಹೇಳುತ್ತೆ, ಶೀತಲಂ ನೈವ ಚಿತ್ತಂ. ಎಷ್ಟು ಚೆನ್ನಾಗಿದೆ ಗೊತ್ತಾ ಶ್ಲೋಕ. ಇದರ ಅರ್ಥ ಏನಂತೆ, ಯಾವಾಗಲೂ ಕೂಡ ಏನಾದರೂ ಒಂದು ಮಾಡಬೇಕು ಅಂತ ಯೋಚನೆ ಮಾಡಿಕೊಂಡು, ಚಿಂತನೆ ಮಾಡಿಕೊಂಡು ಅದನ್ನು ಅಪ್ಲಿಕೇಬಲ್ ಮಾಡುವಂತಹ ಶಕ್ತಿಯನ್ನು ನಮಗೆ ಕೊಡ್ತಾನೆ. ಉದಾಹರಣೆ, ಒಂದು ಸೈಂಟಿಸ್ಟ್ ಆಗಿದ್ದೀರಾ ಅಂದ್ಕೊಳ್ಳಿ, ಯಾವುದೋ ಒಂದು ರೋಗಕ್ಕೆ ಮದ್ದು ಕಂಡು ಹಿಡಿತಾ ಇದ್ದೀರಾ ಅಂದ್ಕೊಳ್ಳಿ, ಅದರ ಬಗ್ಗೆನೇ ಹೆಚ್ಚು ತಲೆ ಕೆಡಿಸ್ಕೊಂಡು ಗಮನ ಇಟ್ಕೊಂಡು ಅಲ್ಟಿಮೇಟ್ ಆಗಿ ಈ ಒಂದು ಮದ್ದನ್ನು ಕಂಡು ಹಿಡಿದು ಬಿಡ್ತೀರಾ. ಈ ರೀತಿಯಾಗಿ ಚಿಂತನೆಯನ್ನು ಕೊಡ್ತಾರೆ ಗುರುಗಳು. ಕ್ಷೇತ್ರ ದರ್ಶನ ಮಾಡಿಸ್ತಾನೆ. ಮತ್ತು ವಿಶೇಷವಾಗಿ ಗ್ರಾಮಗಳಲ್ಲಿ, ಪಟ್ಟಣಗಳಲ್ಲಿ, ಸ್ಥಳೀಯ ಚುನಾವಣೆಗಳಲ್ಲಿ ನಿಮಗೆ ಅಧಿಕಾರವನ್ನು ಕೊಡುವಂಥ ಸಾಧ್ಯತೆ ಮಕರ ರಾಶಿಯವರಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಇನ್ನು ಸಹೋದರ ಸಹೋದರಿಯರ ನಡುವೆ ಇರುವಂತಹ ವ್ಯಾಜ್ಯಗಳು ದೂರಾಗಿ ಬಹಳ ಒಳ್ಳೆಯ ಫಲ ಕೊಡ್ತಾನೆ. ಅಂದರೆ ಓವರಾಲ್ ಏನಾಗಬೇಕಂದ್ರೆ ಜಾಬ್ ರಿಲೇಟೆಡ್ ಆಗಿ ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಮಕರ ರಾಶಿಯವರಿಗೆ ಸ್ಟೆಬಿಲಿಟಿ ಅನ್ನುವಂಥದ್ದು ತುಂಬ ಚೆನ್ನಾಗಿ ಸಿಗುತ್ತೆ. ಈ ವರ್ಷ ಜಾಬಲ್ಲಿ ನೀವು ಕಂಟಿನ್ಯೂಟಿ ಮಾಡ್ತೀರಾ, ನಿಮಗೆ ಪ್ರಮೋಷನ್ ಸಿಗುತ್ತೆ ಮತ್ತು ಇನ್ಕ್ರಿಮೆಂಟ್ ಆಗುತ್ತೆ. ಹೊಸ ಉದ್ಯೋಗ ಬೇಕಾದರೆ ನೀವು ಪ್ರಯತ್ನ ಪಡಬಹುದು. ನೀವು ವಿದೇಶದಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡಬಹುದು, ವಿದೇಶದಲ್ಲಿ ಉದ್ಯೋಗ ಮಾಡಬಹುದು. ಯಾವುದೇ ಥರದ ಉದ್ಯೋಗ ವಿಚಾರದಲ್ಲಿ ನಿಮಗೆ ನೆಗೆಟಿವಿಟಿ ಮಕರ ರಾಶಿಯವರಿಗೆ ಈ ವರ್ಷ ಕಾಣ್ತಾ ಇಲ್ಲ. ಹಾಗಾಗಿ ಚಿಂತನೆಗೆ ಮಾಡದೆ ಧೈರ್ಯವಾಗಿರಬಹುದು. 3ನೇ ಮನೆ ಶನಿ ಫಲ ನೋಡಿದ್ರಲ್ಲ. ನೆಕ್ಸ್ಟ್ 3ನೇ ವಿಚಾರ ಬಿಸ್ನೆಸ್ ಅಂದರೆ ವ್ಯಾಪಾರ ಹೇಗಿರುತ್ತೆ. ಮಕರ ರಾಶಿಯವರ ವ್ಯಾಪಾರದ ಜೀವನ ಅಂತಂದರೆ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಬಿಸ್ನೆಸ್ ಮಾಡುವಂಥ ಮಕರ ರಾಶಿ ವ್ಯಾಪಾರಿಗಳಿಗೆ ತುಂಬ ಒಳ್ಳೆಯ ಫಲ ಇದೆ. ಹಾಗೆ ನೂತನವಾಗಿ ಏನಾದರೂ ನೀವು ಬಿಸ್ನೆಸ್ಸನ್ನು ಶುರು ಮಾಡಬೇಕಂದ್ರೆ ಇದು ಪ್ರಶಸ್ತವಾದಂಥ ಸಮಯ. ಪ್ಲಾನನ್ನು ಮಾಡಿಕೊಂಡು ಜೂನ್ ಆದಮೇಲೆ ಅಪ್ಲಿಕೇಬಲ್ ಮಾಡಿ, ಅದು ಒಳ್ಳೆಯದು. ಅಲ್ಲಿವರೆಗೂ ಒಂದು ಸ್ವಲ್ಪ ಸಮಾಧಾನವಾಗಿರಿ. ನೀವು ಫೈನಾನ್ಷಿಯಲ್ ಆಗಿ ಕೂಡ ಇನ್ವೆಸ್ಟ್ಮೆಂಟ್ ಪ್ಲಾನ್ ಮಾಡ್ಕೊಳ್ಳಿ. ಆಮೇಲೆ ಬಿಸ್ನೆಸ್ ಮಾಡಬೇಕು ಅನ್ನುವಂಥದ್ದು ನಿಮ್ಮ ಮೂಲ ಜಾತಕವನ್ನು ನೋಡಿ ಯಾವ ಬಿಸ್ನೆಸ್ ನಿಮಗೆ ಆಗುತ್ತೆ ಅಂತ ತಿಳ್ಕೊಳ್ಳಿ. ಆಮೇಲೆ ಶುರು ಮಾಡಿ. ಮತ್ತು ಅದು ಪಾರ್ಟ್ನರ್ಶಿಪ್ಪಲ್ಲಿ ಮಾಡಬೇಕಾ, ಇಲ್ಲ ನೀವು ಸಿಂಗಲ್ ಆಗಿ ನೀವೇ ಮಾಡಬೇಕಾ, ಇವೆಲ್ಲವನ್ನು ಕೂಡ ನೀವು ಅನಾಲಿಸಿಸ್ ಮಾಡಿಕೊಂಡು ತಿಳ್ಕೊಂಡು ಒಂದು ಹಂತಕ್ಕೆ ಪ್ಲಾನ್ ಮಾಡಿ, ತದನಂತರವಾಗಿ ಜೂನ್ 2ನೇ ತಾರೀಕು ನಂತರ ನೀವು ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಿ. ಖಂಡಿತ ಒಳ್ಳೆಯದು. ಅದು ಪಾರ್ಟ್ನರ್ಶಿಪ್ಪಲ್ಲಿ ಇರಬೇಕು, ಸೋಲೋ ಇರಲಿ ಅಥವಾ ಯಾವುದೇ ಥರದ ಒಂದು ಇನ್ವೆಸ್ಟ್ಮೆಂಟ್ ಇರಲಿ. ಮತ್ತು ಬಿಸ್ನೆಸ್ ಎಲ್ಲದರಲ್ಲೂ ನಿಮಗೆ ಸಪೋರ್ಟ್ ಸಿಗುತ್ತೆ. ಮಕರ ರಾಶಿಯವರಿಗೆ ಬಹಳ ಉತ್ತಮವಾದ ಫಲ. ಜೂನ್ 2ನೇ ತಾರೀಕು ನಂತರ ಬಿಸ್ನೆಸ್ ಶುರು ಮಾಡೋದಕ್ಕೆ ಚೆನ್ನಾಗಿದೆ. ಈಗಾಗಲೇ ಬಿಸ್ನೆಸ್ ಮಾಡ್ತಾ ಇದ್ದರೆ ಮತ್ತಷ್ಟು ಮಗದಷ್ಟು ದೊಡ್ಡ ಹಂತಕ್ಕೆ ಹೋಗೋದ್ರಲ್ಲಿ ಯಾವುದೇ ಸಂದೇಹ ಕಾಣ್ತಾ ಇಲ್ಲ. 4ನೇದಾಗಿ ಹೆಲ್ತ್, ಆರೋಗ್ಯ ಹೇಗಿರುತ್ತೆ ಮಕರ ರಾಶಿಯವರಿಗೆ. ಆರೋಗ್ಯ ಅಂತ ನೋಡಿದಾಗ ಸಾಧಾರಣವಾಗಿ 6ನೇ ಮನೆಯಲ್ಲಿ ಇರ್ತಕ್ಕಂಥ ಗುರು ಸ್ವಲ್ಪ ಸ್ಟಮಕ್ ಇಶ್ಯೂಸ್ ಅಂತ ಕೊಡ್ತಾರೆ. ನಿಮಗೆ ಮೇ ಎಂಡ್ವರೆಗೂ ಹೊಟ್ಟೆ ಸಂಬಂಧಪಟ್ಟಂಥ ಪ್ರಾಬ್ಲಮ್, ಗ್ಯಾಸ್ಟ್ರಿಕ್ ಹೊಟ್ಟೆ ಸಂಬಂಧಪಟ್ಟಂಥ ತೊಂದರೆ ಆಗೋದು, ಮೋಷನ್ ಇಶ್ಯೂಸ್ ಈ ಥರದ್ದು ಏನಾದರೂ ಇರಬಹುದು. ನಿಮಗೆ ಅಲ್ಲಿವರೆಗೂ ನೀವು ನೋಡ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಜೂನ್ 2ನೇ ತಾರೀಕು ನಂತರ 6ನೇ ಮನೆಯಿಂದ ಗುರು 7ನೇ ಮನೆಗೆ ಬಂದು ನಿಮಗೆ ಯಾವುದೇ ಥರದ ಆರೋಗ್ಯದ ಕೂಡ ಸಮಸ್ಯೆ ಇರೋದಿಲ್ಲ. ಇದ್ದಾಗ ಬ್ಯಾಲೆನ್ಸ್ ಮಾಡ್ತಾರೆ ಗುರು. ಆರೋಗ್ಯದಲ್ಲಿ 2026ರಲ್ಲಿ ಮಕರ ರಾಶಿಯವರು ಅತ್ಯಂತ ಸಂತೋಷ ಪಡುವಂಥ ವರ್ಷ ಆಗಿರುತ್ತೆ. ಯಾವುದೇ ಭಯಪಡುವ ಅವಶ್ಯಕತೆ ಇಲ್ಲ. ಯಾವುದೇ ಪಂಕ್ಚುಯೇಷನ್ ಅಥವಾ ಯಾವುದೇ ಭಯಪಡುವಂಥ ಸ್ಥಿತಿಗಳಿಲ್ಲ. ಈ ಯಾವುದೇ ಪರಿಹಾರ ನಿಮಗೆ ಹೆಲ್ತ್ಗೆ ಬೇಕಾಗಿಲ್ಲ. ಇನ್ನು 5ನೇದು ವೆಲ್ತ್. 2026ರಲ್ಲಿ ಐಶ್ವರ್ಯ ಅನ್ನುವಂಥದ್ದು ನಿಮಗೆ ಯಾವ ಥರ ಕೈ ಹಿಡಿಯುತ್ತೆ ಅಂತಂದರೆ, ಮಕರ ರಾಶಿಯವರಿಗೆ ಮೊದಲನೇ 5 ತಿಂಗಳು ಸಾಧಾರಣ ಅಥವಾ ಮಧ್ಯಮ ಫಲವನ್ನು ಕೊಡ್ತಾ ಇರುತ್ತೆ. ಸಂಪಾದನೆ ಮಾಡ್ತೀರಾ ಅಂದರೆ ಅಲ್ಲಿಗಲ್ಲಿ ಖರ್ಚು ಮಾಡ್ತೀರಾ, ಯಾವುದೇ ಥರ ತೊಂದರೆ ಇರಲ್ಲ. ಸಾಲ ಮಾಡೋದು ಇಲ್ಲ, ಸಾಲ ತೀರಿಸಲಿಕ್ಕೆ ಆಗೋದು ಇಲ್ಲ. ಅಂದರೆ ಬ್ಯಾಲೆನ್ಸ್ ಆಗಿ ಹೋಗ್ತಾ ಇರುತ್ತೆ. ಒಂದು 5 ತಿಂಗಳಾದಾದಮೇಲೆ ನಿಮಗೆ ಮಕರ ರಾಶಿಯವರಿಗೆ ಸಪ್ತಮ ಗುರು ಪ್ರಭಾವದಿಂದ ಸಂಪಾದನೆ ಹೆಚ್ಚು ಬರುತ್ತೆ. 2-3 ದಾರಿಯಿಂದ ಸಂಪಾದನೆ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ತನ್ನ ಮೂಲಕ ನಿಮಗೆ ಭಗವಂತನ ಆಶೀರ್ವಾದದೊಂದಿಗೆ ವಿಶೇಷವಾದಂಥ ಸಂಪಾದನೆ ಆಗಬೇಕಾದ್ರೆ ಖರ್ಚು ಎಷ್ಟು ಮಾಡಬೇಕೋ ಅಷ್ಟು ಮಾಡಿ. ಉಳಿದ ಹಣವನ್ನು, ಐಶ್ವರ್ಯವನ್ನು ಎತ್ತಿಡುವಂಥ ಒಂದು ಸಾಧ್ಯತೆಗಳು, ಲಕ್ಷಣಗಳು ದೀರ್ಘಕಾಲಕ್ಕೆ ಸುಮಾರು 1 ವರ್ಷಗಳ ಕಾಲಕ್ಕೆ ನಿಮಗೆ ಸಿಗುತ್ತೆ. ಹಾಗಾಗಿ ಜೂನಲ್ಲಿ ಯಾವುದೇ ಕ್ರೈಸಿಸ್ ಬರದೇ ಅಂದರೆ ಯಾವುದೇ ಥರ ಸೂಪರ್ ಸಪೋರ್ಟ್ ಮಾಡುತ್ತೆ. ಬಿಫೋರ್ ದಟ್ ಅದಕ್ಕೂ ಮುಂಚೆ ಸ್ವಲ್ಪ ಬ್ಯಾಲೆನ್ಸ್ ಆಗಿರುತ್ತೆ. ಯಾವುದಕ್ಕೂ ದೊಡ್ಡ ಪ್ರಮಾಣದ ಸಾಲಕ್ಕೆ ಕೈ ಹಾಕದೆ ಹೋಗಬೇಡಿ. ಏನೇ ಆದರೂ ಕೂಡ ಮೇ ಎಂಡ್ ಆದಮೇಲೆ ಜೂನಿಂದ ಮಾಡುವಂಥವ್ರು ಇನ್ನು 6ನೇ ಮ್ಯಾರೇಜ್ ಅಂದರೆ 6ನೇದು
ಮ್ಯಾರೇಜ್ ಆ್ಯಂಡ್ ರಿಲೇಷನ್ ಅಂದರೆ ನಿಮ್ಮ ವೈವಾಹಿಕ ಮತ್ತು ವೈವಾಹಿಕ ಜೀವನ ಹಾಗೂ ನಿಮ್ಮ ಸಂಬಂಧ ಹೇಗಿರುತ್ತೆ ಅಂದರೆ 2026ರಲ್ಲಿ ಖಂಡಿತವಾಗ್ಲೂ ಮಕರ ರಾಶಿಗೆ ವಿವಾಹ ಆಗೇ ಬಿಡುತ್ತೆ. ಯಾವುದೇ ಥರದ ಒಂದು ಕಾನ್ಫ್ಲಿಕ್ಷನ್ ಅಂದರೆ ಯಾವುದೇ ಥರ ಒಂದು ಕಷ್ಟ ಬರೋದಿಲ್ಲ, ಯಾವುದೇ ಕನ್ಫ್ಯೂಷನ್ಸ್ ಬೇಡ, ಯಾವುದೇ ಅಡೆತಡೆಗಳು ಬರೋದಿಲ್ಲ. ಕ್ಲಿಯರಾಗಿ ಹುಡುಗನಿಗೆ ಹುಡುಗಿ ಸೆಟ್ ಆಗಿಬಿಡುತ್ತೆ, ಹುಡುಗಿಗೆ ಹುಡುಗ ಸೆಟ್ ಆಗಿಬಿಡುತ್ತೆ, ಮಾತುಕತೆ ಆಗುತ್ತೆ. ಎಂಗೇಜ್ಮೆಂಟ್ ಕೂಡ ಜೂನ್ 7ನೇ ತಾರೀಕಿನ ನಂತರ ವಿವಾಹಕ್ಕೆ ಮುಹೂರ್ತ ಕೂಡ ಹಾಕಿಸ್ಕೊಂಡು ಮದುವೆನ ಮಾಡ್ಕೋಬೋದು ಸ್ನೇಹಿತರೆ. ಮದುವೆ ಯೋಗ ಕೂಡ ತುಂಬ ಚೆನ್ನಾಗಿದೆ. ಮದುವೆ ಆಗಲಿ, ಯಾವುದೇ ಶುಭ ಕಾರ್ಯಗಳಾಗಲಿ, ಮನೆ ಗೃಹ ಪ್ರವೇಶಕ್ಕಾಗಲಿ, ಒಂದು ಸಹಿ ತಗೊಳ್ಳೋದು, ಯಾವುದೇ ವಿಚಾರದಲ್ಲಾಗಲಿ, ವೈವಾಹಿಕ ಜೀವನ ಶುರು ಮಾಡಿದ ಮೇಲೆ ಸತಿಪತಿಗಳ ದಾಂಪತ್ಯದಲ್ಲಿ ವಿರಸವಾಗಲಿ, ಇದೆಲ್ಲ ಏನು ಸಮಸ್ಯೆಗಳಾಗಲ್ಲ. ನಿಮಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ. ಲವ್ ಮ್ಯಾರೇಜ್ ರಿಲೇಟೆಡ್ ಆಗಿ ಯಾರಾದರೂ ಪ್ರಯತ್ನ ಪಡ್ತಾ ಇದ್ದವರು, ಪ್ರೀತಿ ಮಾಡ್ತಾ ಇದ್ದರೆ ಅಂಥವ್ರಿಗೂ ಕೂಡ ಸಕ್ಸಸ್ ಆಗುತ್ತೆ. ಸ್ವಲ್ಪ ನಿಧಾನವಾಗಿ ಆಗುತ್ತೆ. ಕಾಲಕ್ಕೆ ಕಾಯಬೇಕು, ಸಮಯಕ್ಕೆ ಕಾಯಬೇಕು. ಒಳ್ಳೆಯ ಸಮಯ ಅಂತೀವಲ್ಲ, ಒಳ್ಳೆಯ ಕಾಲ ಬರುತ್ತೆ, ಕಾಯ್ತೀರಿ ಅಂತಾರಲ್ಲ, ನಾವು ದೊಡ್ಡವರು ಆ ಥರ ಕಾಯಬೇಕಾಗುತ್ತೆ. ಬಿಟ್ಟರೆ ಏನು ದೊಡ್ಡ ಪ್ರಮಾಣದ ಇಶ್ಯೂಸ್ ಅನ್ನುವಂಥದ್ದು ಮ್ಯಾರಿಟಲ್ ರಿಲೇಷನ್ಶಿಪ್ಪಲ್ಲಿ ಇರೋದಿಲ್ಲ. ಅಥವಾ ಲವ್ ರಿಲೇಟೆಡ್ ರಿಲೇಷನ್ಶಿಪ್ಪಲ್ಲಿ ಆಗಲಿ, ಯಾವುದೇ ಮದುವೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನದಲ್ಲಾಗಲಿ ಸಮಸ್ಯೆ ಆಗಲ್ಲ. ಇದಕ್ಕೂ ಯಾವುದೇ ಪರಿಹಾರ ಬೇಕಾಗಿಲ್ಲ. ಖಂಡಿತ ನಿಮಗೆ ಒಳ್ಳೆ ಫಲ ಸಿಗುತ್ತೆ. ಇನ್ನು 7ನೇದು ಸಂತಾನಕಾರಕ ಯಾರು ಅಂದರೆ ಗುರುನೇ. ಈಗ ನಿಮಗೆ ಸಂತಾನಕಾರಕವಾಗಿರುತ್ತ ಗುರು ಬಂದು 7ನೇ ಮನೆಗೆ ಬರೋದು ಜೂನ್ 2ನೇ ತಾರೀಕು. ಅಲ್ಲಿವರೆಗೂ ಅಂದರೆ ಜನವರಿ 1ರಿಂದ ಜೂನ್ 2ನೇ ತಾರೀಕಿನವರೆಗೂ ನಿಮ್ಮ ನ್ಯಾಚುರಲ್ ಪ್ರಯತ್ನ ಪಡ್ತಾ ಇರಿ. ಆಯಿತು ಅಂದರೆ ಒಳ್ಳೆಯದು, ಅದಕ್ಕಿಂತ ಖುಷಿ ಇನ್ನೇನಿಲ್ಲ. ಇನ್ ಕೇಸ್ ಆಗಿಲ್ಲ ಅಂದರೆ ಬೇಸರ ಅಂತೂ ಖಂಡಿತ ಬೇಡ. ಜೂನ್ 2ನೇ ತಾರೀಕು ನಂತರ ಗುರುವಿನ ನೇರ ದೃಷ್ಟಿ ನಿಮ್ಮ ರಾಶಿ ಮೇಲೆ ಬೀಳುತ್ತೆ. ರಾಶಿ ಬಲಿಷ್ಠವಾಗುತ್ತೆ. ತನ್ಮೂಲಕ ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಶುಭ ಫಲದ ಜೊತೆಗೆ ಸಂತಾನದ ಪ್ರಯತ್ನದಲ್ಲಿ ನಿಮಗೆ ಸಕ್ಸಸ್ ಸಿಗುತ್ತೆ. ಇನ್ ಕೇಸ್ ನ್ಯಾಚುರಲ್ ಆಗಿ ಸಂತಾನ ಆಗಲ್ಲ, ಆರೋಗ್ಯದಲ್ಲಿ ಸಮಸ್ಯೆ ಇದೆ ಅಂದರೆ ಇವನ್ IUI ಮತ್ತು IVF ಅಲ್ಲಿ ಕೂಡ ನಿಮಗೆ ಗ್ರ್ಯಾಂಡ್ ಸಕ್ಸಸ್ ಆಗಬೇಕಾದ್ರೆ ಜೂನ್ 2ನೇ ನಿಮಗೆ ವಿಶೇಷವಾದಂಥ ಪುಣ್ಯಫಲ ಕೊಡುತ್ತೆ. ಅಲ್ಲಿವರೆಗೊಂದು ಸ್ವಲ್ಪ ತಾಳ್ಮೆಯಿಂದ ಇರುವಂಥದ್ದು ಬಹಳ ಉತ್ತಮ. ಇನ್ನು 2026ರಲ್ಲಿ ಭಗವಂತನ ಆಶೀರ್ವಾದ ಖಂಡಿತ ನಿಮ್ಮ ಮೇಲಿದೆ ಸ್ನೇಹಿತರೆ. ಒಳ್ಳೆ ಶುಭ ಫಲಗಳನ್ನು ಈ ವರ್ಷದಲ್ಲಿ ಮಕರ ರಾಶಿಯರು ಅನುಭವಿಸ್ತೀರಾ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಮತ್ತೊಮ್ಮೆ ನಮಗೆಲ್ಲರಿಗೂ ಧನ್ಯವಾದಗಳು. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ.